ನಮಸ್ಕಾರ. ಕತ್ತಿ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಊರ ಹಬ್ಬ ಕೇಳಿರ್ತೀರಾ, ಯುಗಾದಿ ಹಬ್ಬನೂ ಆಚರಿಸಿರ್ತೀರಾ. ಆದರೆ ಕೊಳ್ಳೆಗಾಲದ ಜನರು ಯಾವಾಗಲೂ ಡಿಫ್ರೆಂಟ್. ಯಾಕಂದ್ರೆ ಅಲ್ಲಿನ ಜನರು ಕತ್ತಿ ಹಬ್ಬ ಅಂತ ಒಂದು ವಿಶೇಷ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಹೆಸರೇ ಹೇಳುವಂತೆ ಅದು ಕತ್ತಿಗಳಿಂದ ಆಚರಿಸುವ ಹಬ್ಬ. ಸ್ವಲ್ಪ ಆಯ ತಪ್ಪಿದ್ರೂ ಜೀವಕ್ಕೆ ಕುತ್ತು ತರೋದು ಗ್ಯಾರಂಟಿ. ಹಾಗಾದ್ರೆ ಆ ಹಬ್ಬದ ಆಚರಣೆ ಹೇಗೆ ನೋಡ್ಕೊಂಬರೋಣ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲ ಅಂದ್ರೆ ಒಂದು ವಿಶೇಷ ಪ್ರದೇಶ. ಅಲ್ಲಿನ ಪೂಜಾ ವಿಧಾನಗಳು, ಆಚರಣೆಗಳು, ಸಂಪ್ರದಾಯಗಳು ಇಡೀ ಕರ್ನಾಟಕದ ತುಂಬ ಮನೆ ಮಾತಾಗಿವೆ. ಇಂತಹ ಕೊಳ್ಳೆಗಾಲದಲ್ಲಿ ಒಂದು ವಿಶೇಷ ಹಬ್ಬದ ಆಚರಣೆ ನಡೆಯುತ್ತೆ. ಅದೇ ಕತ್ತಿ ಹಬ್ಬ. ದಶಕದ ನಂತರ ಕೊಳ್ಳೆಗಾಲದಲ್ಲಿ ಈ ಕತ್ತಿ ಹಬ್ಬವನ್ನ ಆಚರಣೆ ಮಾಡಲಾಗ್ತಿದೆ. ಹೀಗಾಗಿ ಇಲ್ಲಿನ ಜನರಿಗೆ ಎಲ್ಲಿಲ್ಲದ ಸಂಭ್ರಮ, ಸಡಗರ. ದೇವಾಂಗ ಸಮುದಾಯದ ಬಾಂಧವರು ಈ ಹಬ್ಬವನ್ನು ಪ್ರಮುಖವಾಗಿ ಆಚರಿಸುತ್ತಾರೆ. ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸಮುದಾಯದ ಒಳಿತಿಗಾಗಿ ಈ ವಿಶೇಷ ಕತ್ತಿ ಹಬ್ಬವನ್ನ ಆಚರಿಸಲಾಗುತ್ತಿದೆ. ಕತ್ತಿಗಳನ್ನ ಅಲಗು ಸೇವೆ ಅಂತ ಹೇಳ್ತೀವಿ. ಈ ಚೌಡೇಶ್ವರಿ ಮಾತೆಗೆ ಪ್ರಿಯವಾದದ್ದು, ಯಂತ್ರ ಮಂತ್ರ ತಂತ್ರಗಳಿಗೆ ವಿಶೇಷವಾದದ್ದು ನಮ್ಮ ಈ ಚೌಡೇಶ್ವರಿ ದೇವಿ. ಈ ಯಂತ್ರ ಮಂತ್ರ ತಂತ್ರಗಳಲ್ಲಿ ಈ ಕತ್ತಿ ಕತ್ತಿಗೆ ಹಾಕೊಳ್ಳೋದು ಕೂಡ ಒಂದು ವಿಶೇಷ. ಆ ತಾಯಿಯ ಆಶೀರ್ವಾದ ನಮ್ಮ ಈ ದೇವಾಂಗರ ಮೇಲೆ ಇದೆ, ಯಾವಾಗಲೂ ನೆಲೆಸಿರುತ್ತೆ. ಅದಲ್ಲದೆ ಈ ಕತ್ತಿ ಹಬ್ಬ ಮಾಡೋದು ನಾವು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ದೀವಿ. ನಾವು ನೋಡಿದ ಎಲ್ಲಾ ಹಬ್ಬಗಳಂತೆ ಅಲ್ಲ ಈ ಕತ್ತಿ ಹಬ್ಬ. ಯಾವಾಗ ಕತ್ತಿ ಹಬ್ಬಕ್ಕೆ ಕೊಳ್ಳೆಗಾಲದ ಜನರು ಸಿದ್ಧರಾಗ್ತಾರೋ ಆಗ ಅಲ್ಲಿನ ಎಲ್ಲರ ಮನೆಯಲ್ಲಿ ಕತ್ತಿಗಳು ಝಳಪಿಸ್ತವೆ. ಎಲ್ಲರ ಕೈನಲ್ಲೂ ಕತ್ತಿಗಳು, ಎಲ್ಲರ ಮನಸ್ಸಲ್ಲೂ ಹಬ್ಬದ ಉತ್ಸಾಹ. ಕತ್ತಿಗಳನ್ನ ಹಿಡ್ಕೊಂಡು ರಸ್ತೆಯಲ್ಲಿ ಮೆರವಣಿಗೆ ಹೊರಟರು ಅಂದ್ರೆ ಆ ಕತ್ತಿ ಹಬ್ಬದ ಝಲಕ್ ಹೇಗಿರುತ್ತೆ ಅನ್ನೋದು ಗೊತ್ತಾಗಿ ಬಿಡುತ್ತೆ. ಈ ಕತ್ತಿಗಳನ್ನ ಹಿಡ್ಕೊಂಡು ಇವ್ರು ಏನ್ ಮಾಡ್ತಾರೆ ಅಂತ ಅಂದ್ಕೊಂಡ್ರ? ಯುವಕರು, ಹಿರಿಯರು ಅನ್ನೋ ಭೇದ ಭಾವ ಇಲ್ಲದೆ ಕೈಯಲ್ಲಿ ಹಿಡಿದ ಕತ್ತಿಯನ್ನ ತಗೊಂಡು ತಮ್ಮ ದೇಹದ ಮೇಲೆ ಹೊಡೆದುಕೊಳ್ತಾರೆ. ಹೀಗೆ ಕತ್ತಿಯಿಂದ ಹೊಡೆದುಕೊಳ್ಳುವ ಈ ಸೇವೆಯನ್ನು ಅಲಗು ಸೇವೆ ಅಂತ ಕರೀತಾರೆ. ಮೊದಲು ಜ್ಯೇಷ್ಠ, ಆಷಾಢ ಮಾಸದಲ್ಲಿ ಈ ಉತ್ಸವ ನಡೀತಾ ಇತ್ತು. ಆದ್ರೆ ಕಾಲಕ್ರಮೇಣ ಇದು ದುಬಾರಿಯಾಗಿದ್ರಿಂದ 10-12 ವರ್ಷಗಳಿಗೊಮ್ಮೆ ನಡೆಸಲಾಗತ್ತೆ. ಬರೀ ಕತ್ತಿಯಿಂದ ದೇಹದ ಮೇಲೆ ಹೊಡೆದುಕೊಳ್ಳುವುದನ್ನು ನೋಡಿನೇ ನೀವು ಶಾಕ್ ಆಗ್ತಿದ್ದೀರಾ. ಆದ್ರೆ ಅದಕ್ಕಿಂತಲೂ ಭಯಾನಕವಾದ ದೃಶ್ಯ ಇಲ್ಲಿದೆ ನೋಡಿ. ನೋಡಿ, ಈ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಜೀವ ಜಲ್ ಅನ್ನತ್ತೆ. ಕೆಳಗಡೆ ಕತ್ತಿಯನ್ನ ಇಟ್ಟು ಅದರ ಮೇಲೆ ಕುತ್ತಿಗೆ ಇಟ್ಟು ಹಬ್ಬವನ್ನ ಆಚರಿಸಲಾಗ್ತಿದೆ. ಈತನ ಕುತ್ತಿಗೆ ಮೇಲೆ ಮತ್ತೊಂದು ಕತ್ತಿಯನ್ನು ಕೂಡ ಇಡಲಾಗತ್ತೆ. ಆಮೇಲೆ ವ್ಯಕ್ತಿಯ ಮೇಲೆ ಮತ್ತೊಬ್ಬ ವ್ಯಕ್ತಿ ಕುಣಿತಾ ಇರ್ತಾನೆ. ಇಲ್ಲಿ ಕತ್ತಿಯ ಮೇಲೆ ಕುತ್ತಿಗೆ ಇಟ್ಟ ವ್ಯಕ್ತಿ ಸ್ವಲ್ಪ ಮೈಮರೆತರೂ ಅಲ್ಲಿ ಆಗೋ ಅನಾಹುತ ಅಂತಿದ್ದದಲ್ಲ. ಮೇಲೆ ಕುಣಿತಾ ಇರೋ ವ್ಯಕ್ತಿ ಸ್ವಲ್ಪ ಜೋರಾಗಿ ಮೇಲಿನ ಕತ್ತಿಯನ್ನು ತುಳಿದ್ರೂ ಕೆಳಗಿರೋ ವ್ಯಕ್ತಿ ಏನಾಗ್ತಾನೆ ಅಂತ ನೀವೇ ಊಹಿಸಿಕೊಳ್ಳಿ. ಎಷ್ಟೇ ಕಷ್ಟವಾದ್ರೂ ಕೊಳ್ಳೆಗಾಲದ ಜನರು ಈ ಹಬ್ಬವನ್ನ ಆಚರಿಸೋದೇ ಬಿಡೋದಿಲ್ಲ. ಈ ಕತ್ತಿ ಹಬ್ಬ ಬರೋದನ್ನೇ ಜನರು ಕಾಯ್ತಿರ್ತಾರೆ. 10-12 ವರ್ಷಗಳಿಗೊಮ್ಮೆ ಈ ಕತ್ತಿ ಹಬ್ಬ ಬಂದ್ರೂ ಕೂಡ ಅದನ್ನು ಸಂಭ್ರಮದಿಂದ ಆಚರಿಸ್ತಾರೆ. ಈ ಕತ್ತಿ ಹಬ್ಬವನ್ನ ಪ್ರಮುಖವಾಗಿ ಆಚರಿಸೋದು ಯಾಕೆ ಗೊತ್ತಾ? ಅದರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ.
ಚೌಡೇಶ್ವರಿ ದೇವಿಗೆ ಆತ್ಮ ಸಮರ್ಪಣೆ ಮಾಡುವ ನಿಟ್ಟಿನಲ್ಲಿ ಈ ಅಲಗು ಸೇವೆಯನ್ನ ಮಾಡಲಾಗುತ್ತೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಈ ಹಬ್ಬದಲ್ಲಿ ಪಾಲ್ಗೊಳ್ಳೋದಕ್ಕೆ ದೇಶ ವಿದೇಶದಿಂದಲೂ ಭಕ್ತರು ಬರ್ತಾರೆ. ಕೊಳ್ಳೆಗಾಲದ ಮಂದಿ ಈ ಕತ್ತಿ ಹಬ್ಬವನ್ನ ಆಚರಿಸೋದು ಚೌಡೇಶ್ವರಿ ದೇವಿಯನ್ನ ಸಂತೃಪ್ತಿಪಡಿಸೋದಕ್ಕೆ. ದೇವಿಗೆ ಆತ್ಮ ಸಮರ್ಪಣೆ ಮಾಡುವ ನಿಟ್ಟಿನಲ್ಲಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಅದಕ್ಕೆ ನೋಡಿ, ದೇವಿಗಾಗಿ ಎಂತಹ ರಿಸ್ಕ್ ತಗೊಳ್ಳೋದಕ್ಕೂ ಸಿದ್ಧ ಅನ್ನುವಂತಿದೆ ಇವರ ಆಚರಣೆಯ ವಿಧಾನ. ಈ ಕತ್ತಿ ಹಬ್ಬದ ಆಚರಣೆ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ಚೌಡೇಶ್ವರಿ ದೇವಿ ರಾಕ್ಷಸರನ್ನ ಸಂಹಾರ ಮಾಡಿದ ಕುರುಹಾಗಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಂತೆ. ಅದರಲ್ಲೂ ದೇವಾಂಗ ಕುಲ ಬಾಂಧವರನ್ನ ಚೌಡೇಶ್ವರಿ ದೇವಿ ರಕ್ಷಿಸಿದ್ದು ಈ ಹಬ್ಬದ ವಿಶೇಷ. ಅದಕ್ಕೇನೆ ದೇವಾಂಗ ಕುಲ ಬಾಂಧವರು ಮೈ ಮೇಲೆ ಅಲಗು ಹಾಕಿಕೊಳ್ಳುವ ಮೂಲಕ ದೇಹವನ್ನ ದಂಡಿಸುತ್ತಿದ್ದಾರೆ. ಆ ಮೂಲಕ ಕತ್ತಿ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ದೇವಾಂಗ ದಾಸಿಮಯ್ಯ ಅಂತ ನಮ್ಮ ಗುರುಗಳು, ಅವರು ಶಿವ ಅವ್ರಿಗೆ ನೇಯ್ಗೆ ಕೆಲಸಕ್ಕೆ ನೇಮಿಸ್ತಾರೆ. ಆ ನೇಯ್ಗೆ ಕೆಲಸಕ್ಕೆ ನೇಮಿಸಿದಾಗ ಕೆಲವು ತೊಂದರೆಗಳು, ಅಂದರೆ ರಾಕ್ಷಸರು ತೊಂದರೆ ಕೊಡ್ತಾರೆ. ಅದಕ್ಕೆ ಅವರು ಮತ್ತೆ ದೇವಿ ಮೊರೆ ಹೋಗ್ತಾರೆ. ಆಗ ದೇವಿ ಬಂದು ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾಳೆ. ಸೊ ಆ ದ್ಯೋತಕವಾಗಿ ಆ ಹಬ್ಬವನ್ನು ಆಚರಿಸೋಕ್ಕೆ, ಆ ಶಕ್ತಿ ತೋರ್ಸೋಕ್ಕೆ ನಮ್ಮ ಪೂರ್ವಜರೆಲ್ಲ ಅಲಗು ಹಾಕಿಕೊಂಡು ತಮ್ಮ ಶಕ್ತಿನ ತೋರಿಸಿದ್ರಂತೆ. ಅಂದಹಾಗೆ ಈ ಅಲಗು ಸೇವೆ ಯಾರನ್ನು ಹಿಂಸಿಸುವ ಉದ್ದೇಶದಿಂದ ನಡೆಸುವ ಆಚರಣೆಯಲ್ಲ. ಚೌಡೇಶ್ವರಿ ದೇವಿಗೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸಲುವಾಗಿ ಆಚರಿಸಲಾಗ್ತಾ ಇರೋ ಆಚರಣೆ ಇದು. ಆರಂಭದಲ್ಲಿ ಹೊಸದಾಗಿ ಕತ್ತಿ ವರಸೆ ಕಲಿಯೋರಿಗೆ ಭಯ ಭೀತಿ ಹೋಗ್ಲಿ ಅನ್ನೋ ಕಾರಣಕ್ಕೆ ಈ ಅಲಗು ಸೇವೆಯನ್ನ ಆಚರಣೆ ಮಾಡಲಾಗುತ್ತೆ. ಕತ್ತಿ ಹಬ್ಬಕ್ಕೂ ಮುನ್ನ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ, ಅಮ್ಮ ತಾಯಿ ಈ ವರ್ಷ ಹಬ್ಬ ನಡೆಸಬಹುದಾ ಅಂತ ಕೇಳಿ ಅನುಮತಿ ಪಡೆಯಲಾಗುತ್ತೆ. ದೇವಿಯ ಅನುಮತಿ ಸಿಕ್ಕ ನಂತರವೇ ಹಬ್ಬದ ಆಚರಣೆಗೆ ಮುಂದಾಗ್ತಾರೆ. ಮೊದಲಿಗೆ ಮನೆ ಹಾಗೂ ದೇವಾಲಯಗಳಲ್ಲಿ ಇಟ್ಟಿದ್ದ ಕತ್ತಿಗಳನ್ನ ಹೊರತೆಗೆದು ಶುದ್ಧ ಮಾಡ್ತಾರೆ. ಕತ್ತಿ ಹಬ್ಬದಲ್ಲಿ ಭಾಗವಹಿಸೋರು ಹೊಳೆಯಲ್ಲಿ ಸ್ನಾನ ಮಾಡಿ ನಂತರ ಮನೆಗೆ ಬಂದು ದೇವಿಗೆ ಪೂಜೆ ಸಲ್ಲಿಸಬೇಕು. ಆಮೇಲೆ ಕಂಕಣ ಕಟ್ಕೊಂಡು ಅಲಗು ಸೇವೆಯಲ್ಲಿ ಭಾಗವಹಿಸಬೇಕು. ಅಲಗು ಸೇವೆಯಲ್ಲಿ ಭಾಗವಹಿಸುವ ಕುಮಾರರನ್ನು ಬಿರುದು ಬಾವಲಿಗಳೊಂದಿಗೆ ಮೆರವಣಿಗೆ ಮೂಲಕ ಕರೆತರಲಾಗುತ್ತೆ. ವೀರ ಗಾಂಭೀರ್ಯದಲ್ಲಿ ಕತ್ತಿ ಹಿಡಿದು ಹೆಜ್ಜೆ ಹಾಕ್ತಿರ್ತಾರೆ. ವೀರತ್ವದ ಸಂಕೇತವಾಗಿ ಚೌಡೇಶ್ವರಿ ದೇವಾಲಯದಲ್ಲಿ ಖಡ್ಗಗಳನ್ನ ಇಟ್ಟು ಹಿರಣ್ಯ ಸ್ವರೂಪಿಯಾದ ಜ್ಯೋತಿಯ ದರ್ಶನ ಪಡಿತಾರೆ. ನಂತರ ಖಡ್ಗ ಹಿಡಿದು ಅಲಗು ಸೇವೆ ನಡೆಸುತ್ತಾರೆ. ಕತ್ತಿ ಹಬ್ಬದಲ್ಲಿ ಅನೇಕ ಕುದುರೆಗಳ ಮೆರವಣಿಗೆಯೂ ನಡೆಯುತ್ತೆ. ಚಿನ್ನದ ಕತ್ತಿಯನ್ನು ಬಿಳಿ ಕುದುರೆ ಮೇಲಿಟ್ಟು ಪೂಜೆ ಸಲ್ಲಿಸಿ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗುತ್ತೆ. ಮೆರವಣಿಗೆಯಲ್ಲಿ ಗೊರವರ ಕುಣಿತ, ವೀರಭದ್ರ ಕುಣಿತ, ಡೊಳ್ಳು ಕುಣಿತ ಸೇರಿದಂತೆ ಹಲವು ಜಾನಪದ ಕಲಾ ತಂಡಗಳು ಭಾಗವಹಿಸಿ ಕತ್ತಿ ಹಬ್ಬಕ್ಕೆ ಮತ್ತಷ್ಟು ಮೆರುಗು ನೀಡುತ್ತವೆ. ಈ ಕತ್ತಿ ಹಬ್ಬದ ವೈಭೋಗದಲ್ಲಿ ಪಾಲ್ಗೊಳ್ಳುವುದಕ್ಕೆ ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶಗಳಿಂದ ಭಕ್ತರು ಬರ್ತಾರೆ. ಈ ಹಬ್ಬಕ್ಕೆ ಬಹಳಷ್ಟು ಜನ ಬೇರೆ ಬೇರೆ ದೇಶಗಳಿಂದ ಎಲ್ಲ ಕಡೆಯಿಂದನೂ ಬರ್ತಾರೆ. ಈ ಅಲಗು ಹಾಕ್ಕೊಳ್ಳೋದು ಏಕೆ ಅಂತಂದರೆ ಕಲ್ಯಾಣಾರ್ಥವಾಗಿ ನಮ್ಮ ಜನಗಳು ಎಲ್ಲ ಸಮಸ್ತ ಜನಗಳು ದೇವರ ಆಶೀರ್ವಾದದಿಂದ ಚೆನ್ನಾಗಿರಲಿ, ಆರೋಗ್ಯವಂತವಾಗಿ ಚೆನ್ನಾಗಿ ಬಾಳಲಿ ಅಂತನ್ನೋದಕ್ಕೋಸ್ಕರ ಈ ಅಲಗು ಸೇವೆಯನ್ನು ಮಾಡೋದು. ಒಟ್ಟು 9 ದಿನಗಳ ಕಾಲ ನಡೆಯುವ ಈ ಕತ್ತಿ ಹಬ್ಬ ಮಿನಿ ದಸರಾದಂತೆ ಕೊಳ್ಳೆಗಾಲದಲ್ಲಿ ಅದ್ಧೂರಿಯಾಗಿ ನಡೆಯುತ್ತೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಈ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಸಾಂಪ್ರದಾಯಿಕ ಆಚರಣೆಗಳ ಜೊತೆಗೆ ಜೀವ ಜಲ್ ಅನ್ನಿಸುವ ಆಚರಣೆಗಳು ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತವೆ. ಕತ್ತಿ ಹಬ್ಬದ ಆಚರಣೆ ಹೇಗೆ ಅನ್ನೋದನ್ನ ನೋಡಿದ್ರಲ್ಲ. ಕೇವಲ ಕೊಳ್ಳೆಗಾಲದ ಜನ ಮಾತ್ರ ಈ ಹಬ್ಬದಲ್ಲಿ ಪಾಲ್ಗೊಳ್ತಾ ಇಲ್ಲ, ದೇಶ ವಿದೇಶದಿಂದಲೂ ಈ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಜನರು ಬರ್ತಾರೆ. ಇದುವೇ ಈ ಹಬ್ಬದ ವಿಶೇಷ.
ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.